ಅಜ್ಜಿ ಅಜ್ಜಿ ಮತ್ತೆ ನಾನು ಸಾರು ಉಂಬಲ್ಲ, ನನಗೆ ಇಡ್ಲಿ ಕೊಡ್ಸಜ್ಜಿ. ನಾನು ಸಾರು ಉಂಬಕ್ಕಾಗಲ್ಲ, ನನಗೆ ಇಡ್ಲಿ ಕೊಡಿಸ್ಬಾ ಅಂಗಡಿಗೆ. ಹೋಗಲ್ಲ ಪಾಪ, ನಿಮ್ಮ ಅಮ್ಮಯ್ಯ ಮೂಲಂಗಿ ಸಾರು ಮಾಡ್ಯಾಳೆ, ಉಣ್ಣಾಗು. ಇನ್ನ ಇಡ್ಲಿ ಕೊಡ್ಸಂತ ಬಂದವನೆ, ಹೋಗಿ ಉಣ್ಣಾಗ. ಮನೆ ಮಾಡಿದ್ರು ಇಡ್ಲಿ ಕೊಡ್ಸಂತ ಬಂದವನೆ, ಹೋಗಿ ಉಣ್ಣಾಗ. ಮನೆಯಾಗೆ ಮಾಡಿಲ್ವಿ ಅನ್ನ ಸಾರು ಮುದ್ದೆನ. ಉಣ್ಣೋ ಮುದ್ದೆನೋ ಅನ್ನ ಉಣ್ಣು. ಹೋಗಜ್ಜಿ, ಅತ್ಲಾಗೆ ಸ್ಕೂಲಾಗೂ ಮೂಲಂಗಿ ಸಾರು, ಇಲ್ಲೂ ಮೂಲಂಗಿ ಸಾರು ಅಂದ್ರೆ ಉಂಬಕ್ಕಾಗಲ್ಲ. ಇವ ಅಮ್ಮನೂ ಬರೀ ಮೂಲಂಗಿ ಸಾರು ಬೆಂಡೆಕಾಯಿ ಸಾರು ಬರೀ ಅವನ್ನೇ ಮಾಡುತ್ತೆ. ನನಗೆ ಯಾಕೆ ಮಾಡ್ಕೊಡೋದೇ ಇಲ್ಲ. ನನಗೆ ಇಡ್ಲಿ ಕೊಡಿಸ್ಬಾ, ನಾನು ಉಂಬಲ್ಲ ಅಷ್ಟೇ. ನಾನು ಉಂದಂಗೆ ಕ್ಲಾಸಿಗೆ ಹೋಗ್ತೀನಿ. ಹೋಗಿ ಹಂಗೆ ಇರೋದು, ಇನ್ನೊಟ್ಟು ಸಿಗುತ್ತೆ. ಇದೊಂದು ಹೇಳ್ತಾನೆ, ಉಂದಂಗೆ ಹೋಗಿ ಉಂಬಲ್ಲ, ನಾನು ಉಂಬಲ್ಲ ಅಂತ. ಉಂದಂಗೆ ಹೋಗ್ತೀನಿ ಕ್ಲಾಸಿಗೆ ಅಂತ ಇಲ್ಲಿ ಹೇಳಕ್ಕೆ ಬರ್ತಾನೆ ಅಂತಾಗಿ. ನೋಡಿ ಅಲ್ಲಿ ಯಾರನ್ನ ಇಡ್ಲಿ ಮಾಡ್ಯಾರ ನೋಡ್ಕೊಂಬರ, ಹೋಗಿ ಕೊಡಿಸ್ತೀನಿ, ಉಂಡು ಹೋಗುವಂತೆ. ಇದು ಚೆನ್ನಾಗಿ ಒಳ್ಳೆ ಬೆಳಿಗ್ಗೆ, ಇಲ್ಲಾಂದ್ರೆ ಮಧ್ಯಾಹ್ನದ ಹೊತ್ತಾಗಿ ಅಗ್ರೆಸ್ ಕೊಡ್ಸಂತಾನೆ. ನೀವು ಇಷ್ಟೊತ್ನಾಗ ತೆಗ್ದಿರಲ್ವಲ್ಲ, ಬಾಕ್ಲ ಅದಕ್ಕೆ ಇವಾಗ ಇಡ್ಲಿ ಕೊಡ್ಸಂತ ಕೇಳ್ತಿರೋದು. 20 ರೂಪಾಯಿ ಕೊಡಜ್ಜಿ, ಸಾಕು. ನಾನು ಒಬ್ಬನಿಗೆ ತರ್ತೀನಿ, ಸಾಕು. ನೀವು ಅನ್ನ ಮುದ್ದೆ ಉಣುವಂತ್ರಿ, ನನಗೆ ಒಬ್ಬನಿಗೆ ಕೊಡು. ಪಲಾವ್ ಆಯ್ತು ಇಡ್ಲಿ ಆಯ್ತು ತರ್ತೀನಿ. ಅಯ್ಯೋ ಹೋಗಲ್ಲ, ಒಂದು ಸಣ್ಣ ಮುದ್ದೆ ಉಂಡು ಒಟ್ಟು ಅನ್ನ ಉಣ್ಣೋಗು. ತಿರುಗಿ ನೀನು ಕ್ಲಾಸ್ನಾಗ ಉಣಬಾರ್ದು, ಹೊಟ್ಟೆನೇ ಹಸಿಯಲ್ಲ. ಬರೀ 20 ರೂಪಾಯಿಗೆ 4 ಇಡ್ಲಿ ಕೊಡ್ತಾರೆ, ಅದು ಹೊಟ್ಟೆ ತುಂಬಿಡುತ್ತೆ ಈ ಅಪ್ಪಗೆ. ಹೋಗಿ ಅನ್ನ ಮುದ್ದೆ ಉಣ್ಣೋಗು. ಉಣ್ಣು ಅಂದ್ರೂ ಕೇಳಲ್ಲ. ಹಾಳೆ ರೂಢಿ ಮಾಡಿದ್ನಲ್ಲ, ಅದಕ್ಕೆ ಕೊಡಿಸ್ತಾಳೆ ಒಜ್ಜಿ ಅಂತ ಬೋತ್ತಾನೆ ಹಗ್ಗಗ್ಲಂತ ರಾಗ ಹೇಳ್ಕೊಂಡು. ಅಜ್ಜಿ ಕೊಡ್ಸಜ್ಜಿ, ನಾನು ಹೋಟ್ಲಾಗ ಇಡ್ಲಿ ತಿನ್ಬೇಕು. ಇಲ್ಲಿ ಮನೆಯಾಗ ಮಾಡಲ್ಲ ಇಡ್ಲಿ, ಮನೆಯಾಗ ಮಾಡಿರೋ ತಿನ್ಬೇಕಾಗಲ್ಲ. ಹೋಟ್ಲಾಗಳ ಇಡ್ಲಿನೇ ಚೆನ್ನಾಗಿರೋದು, ಇಲ್ಲಿ ಚೆನ್ನಾಗಿರಲ್ಲ ಮನೆಯಾಗೆ. ನನಗೆ ಹೋಟ್ಲಾಗಳ ಇಡ್ಲಿ ಬೇಕು, ಕೊಡಜ್ಜಿ ತರ್ತೀನಿ ಹೋಗಿ. ಅಯ್ಯೋ ನಮ್ಮ ಕಾಲದಾಗ ನಾವು ಮುದ್ದೆ ಸಿಕ್ಕಿರ್ ಸಾಕಪ್ಪ ಉಂಡೆ ಅಂತಿದ್ರೆ, ಇವನು ಇವಾಗ ಅದು ಬೇಡ ಇದು ಬೇಡ, ನನಗೆ ಇಡ್ಲಿ ಕೊಡಿಸು ಎಗ್ ರೈಸ್ ಕೊಡಿಸು, ಬರೀ ಇವೆ ನಾವು. ಯಾತು ಮನೆಯಾಗ ಮಾಡಿರೋದು ಉಂಬಲ್ಲ ಸುಮ್ಮನೆ ಇವನಂತೂ. ನಮಗಂತೂ ಕೊಡಿಸಿ ಸಾಕಾಗೈತೆ ತಾಳೆ ನಿನಗಂತೂ. ನನಗೆ ನ್ಯಾತ್ ಕೊಡ್ಸಜ್ಜಿ, ನೀನು 20 ರೂಪಾಯಿ ಕೊಡಕ್ಕೆ ಹೆಂಗ್ ಆಡ್ತೀಯಮ್ಮ ನೀನಂತೂ. ನಾನೇನು ಇಂಥ ಮೂಲಂಗಿ ಸಾರು ಬೆಂಡೆಕಾಯಿ ಸಾರು ಮಾಡಿದ್ರೆ ಮಾತ್ರ ಕೇಳೋದು, ನೀನು ಕೊಡ್ಸೋದಿಲ್ಲಲ್ಲ ಅಜ್ಜಿ ನೀನಂತೂ. ಬಾರಲ್ಲ ಹುಡ ಉಂಡು ಸ್ಕೂಲ್ಗೆ ಹೋಗ್ಬಾರ. ಇನ್ನು ಈ ಒಜ್ಜಿ ತಕ್ಕ ಬಂದವನು ಯಾಕ? ಬಾರ ಉಂಡು ಹೋಗ್ಬಾರ ಸ್ಕೂಲ್ಗೆ. ಇನ್ನು ಬಂದವನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ, ಅಲ್ಲೇ ಮಕ್ಕ ತೊಳ್ಕೊ ಬಂದವನೇ, ಇನ್ನು ಇಲ್ಲಿ ಬಂದು ನಿಂತ್ಕೊಂಡವನೇ ತಾಳಿ ಬೋತಿ ನಾವು ಒಜ್ಜಿ ತಕ್ಕ ಹೋಗಿ ಅಂತ. ಅವನು ಅಜ್ಜಿ ತಕ್ಕೆ ಯಾಕಂದ್ರೆ ಬಂದಿರೋದು, ಮತ್ತೆ ಇಡ್ಲಿ ಕೊಡಿಸು ಅಂತ ಬಂದಿರೋದು ಅಜ್ಜಿ ತಾಕೆ. ನೀನು ಯಾತ್ರದ ಮೂಲಂಗಿ ಸಾರು ಮಾಡಿದ್ಯಂತೆ, ಅದಕ್ಕೆ ಅಜ್ಜಿ ನಾನು ಮೂಲಂಗಿ ಸಾರು ಉಂಬಲ್ಲ, ನನಗೆ ಕೊಡಿಸ್ಬಾ, ಇಲ್ಲಾಂದ್ರೆ ನಾನು ಉಂದಂಗೆ ಹೋಗ್ತೀನಿ ಅಂತ ಹೇಳ್ತಾ ಬಂದವನು ನನ್ನ ತಾಕೆ. ಇವನು ನೋಡು ಅಲ್ಲೇ ಬಂದ್ಬಿಟ್ಟ. ನೀವು ಅಜ್ಜಿ ತಾಕೆ ಸುಮ್ಮನಿರತ್ತೆ, ನೀನು ಕೊಡಬೇಡ, ನೀನೇ ಅರ್ಧ ಕಲಿಸಿರೋದು ಆ ಹುಡುಗೋಗಿ ಕೊಟ್ಟು ಇವಜ್ಜಿ ಹೆಂಗೋ ಕೊಡ್ತಾಳು ಅಂತ ಗನ್ವಾಗಿ ನೀ ತಕ್ಕೊತಾನೆ ನೋಡು. ನೀನು ಇರಲಿಲ್ಲ ಅಂದ್ರೆ ನನ್ನ ತಗ ಹೇಳ್ದಂಗೆ ಕೇಳ್ತಾನೆ, ಯಾವುದೇ ಸಾರು ಮಾಡಲಿ ಹೇಳು, ಬೆಂಡೆಕಾಯಿ ಸಾರು ಮಾಡಲಿ ಹೇಳು, ಎಲ್ಲ ಉಂಡೋಗ್ತಾನೆ. ನಿಂತ ಇದ್ರೆ ಹಿಂಗೆ ಅಲ್ವೇ ಇವನು. ನೀನು ಫಸ್ಟು ಎತ್ಲಾಗನ ಹೋಗಿರ್ಬೇಕು ಇಂಥ ಸಾರು ಮಾಡಿದಾಗ. ಹುಡಿಕೆ ಬರಬೇಡ, ಹುಡಿಕೆ ಬಂದ್ರೂ ಸಿಗಬಾರ್ದು ಅಂತ ತಗೋಬೇಕು. ಇವನು ಯಾವಾಗಾದ್ರೂ ಹೇಳ್ದಂಗೆ ಕೇಳ್ತಾನೆ ಸುಮ್ಮನೆ. ಬಿಡೆ ಅಮ್ಮಯ್ಯ, ಅತ್ಲಾಗೆ ಸಣ್ಣ ಹುಡುಗ ಏನು ಮಾಡೋಕ್ಕಾಗುತ್ತೆ. ತಿರ್ಗಿ ಆಮೇಲೆ ಕ್ಲಾಸ್ನಾಗೆ ತಲೆಗುಲಿಸಿ ಬಂದು ಬಿದ್ದರೆ ಏನು ಮಾಡ್ತೀವಿ. ಅದಕ್ಕೆ ಉಂಡು ಯಾತನ ಆಗ್ಲಿ ಹೇಳು, ಉಂಡೋದ್ರೆ ಸಾಕಮ್ಮ ಅಂತ ನಾವು. ನೋಡಜ್ಜಿ ಅಮ್ಮಯ್ಯನ, ನಾನು ನಿಂತ ಕೇಳಕ್ ಬಂದ್ರೆ ಇವ ಅಮ್ಮಯ್ಯ ನಾನು ಬೈತೈತೆ. ಇವ ಅಮ್ಮನ ತಕ್ಕ ಏನು ಕೇಳಿದ್ನೆ ನಮಗೆ ನಾನೇನು. ಯಾತ ಕೇಳಿದ್ರೇನು, ಅಜ್ಜಿ ಅವತ್ತೇ ಬೇರೆ ಅಲ್ಲ ನಾನೇ ಬೇರೆ ಅಲ್ಲ. ಅಲ್ಲ ಅಜ್ಜಿ ಕಳ್ಸೋಳೆ. ಅಜ್ಜಿ ನನಗೆ ಇಡ್ಲಿ ಬೇಕು, ಪಲಾವ್ ಬೇಕು, ಇಲ್ಲಾಂದ್ರೆ ಮಧ್ಯಾಹ್ನ ಹೊತ್ತಿನಾಗಾದ್ರೆ ಎಗ್ ರೈಸ್ ಬೇಕು, ಬಿರಿಯಾನಿ ಬೇಕು ಅಂತಿರ್ತಾನೆ. ಬರೀ ಆಯಮ್ಮ ಒತ್ತಾಳೆ ಕೊಟ್ಟು ಕಳ್ಸೋಳೆ. ನಿನಗೆ ಪಾಪ ಒತ್ತಿ ಬುದ್ಧಿ ಇಲ್ದಿದ್ದು ಯಾರೇನು ಮಾಡೋಕ್ಕಾಗಲ್ಲ, ನೀ ಏನು ಮಾಡೋಕ್ಕಾಗಲ್ಲ. ಬಾ ನೀನು ಒಬ್ಬನೇ ಇರು, ಅವಾಗ ಬಡಿತೀನಿ ನೋಡು. ಅದನ್ನು ಉಣ್ಬಾರ್ದಲ್ಲ, ಇದನ್ನು ಉಣ್ಬಲ್ಲ ಅನ್ಬಾರ್ದು, ಉಣ್ತೀನಿ ಅನ್ಬೇಕು, ಹಂಗೆ ಬಡಿತೀನಿ ಬಾ. ಆಮೇಲೆ ಒದ್ಗಿದ್ಯಾ ಕಣ್ತಾಯಿ. ಆಮೇಲೆ ಆ ಹುಡುಗ ಪಾಪ ಚೆನ್ನಾಗಿಲ್ದಂಗೆ ಮನಿಕೊಂಡತ್ತು, ನೀನು ಹಂಗೆ ಮಾಡಿದಿರಿ. ಆಮೇಲೆ ಪಾಪ ಇರೋದೊಂದು ಹುಡುಗ. ಆಮೇಲೆ ನೀನು ನೋಡು ಇಂಥ ಮಾಡಬೇಡಮ್ಮ. ಮಾಡಲ್ಲ, ಒಬ್ಬನೇ ಇರಲಿ ಅವಾಗ ಹೇಳ್ತೀನಿ. ಇವಾಗ ಹೇಳಲ್ಲ, ನೀನು ಹೋಗಿ ಎತ್ಲಾಗನ ಅವ್ನು ನುಂಬಕ್ಕೆ ಬರ್ತಾನಲ್ಲ ಅವಾಗ ಇದ್ದಾವನಿಗೆ. ಅದು ನುಂಬಲ್ಲ ಇದು ನುಂಬಲ್ಲ ಬರೀ ಇವೆ ಡೈಲಿ ರಾಗ ಹೇಳ್ಕೊಂಡು. ಬಾರಜ್ಜಿ ಕೊಡ್ಬಾರಜ್ಜಿ, ಇಲ್ಲಾಂದ್ರೆ ಅವ ಅಜ್ಜ ಐತೇನ ಅಲ್ಲೇ, ಅವ ಅಜ್ಜ
ಬೇಡ ಕೊಳ್ಳಪ್ಪ, ನಾನೇ ದುಡ್ಡು ಕೊಡ್ತೀನಿ. ತಿರ್ಗಾ ಅಜ್ಜಂತಕ್ಕೆ ಒಂದೊಂದು ರೂಪಾಯಿ ಏನು ಹೋಗ್ತೀಯ, ನಾನೇ ಕೊಡ್ತೀನಿ, ತಗೊಂಬರ್ಬೇಕು. ಸುಮ್ಮನಿರಜ್ಜಿ, ನಾನೆಲ್ಲ ಅಜ್ಜಂತ ಇಸ್ಕೊಂತೀನಿ. ನೀನ್ಯಾಕೆ ಇನ್ನೊಂದಿನ ಕೇಳ್ತೀನಲ್ಲ ಅವಾಗ ಕೊಡುವಂತೆ ನೀನು. ಇವತ್ತೇ ನಾವು ಅಜ್ಜಂತ ಇಸ್ಕೊಂತೀನಿ ನಾನೆಲ್ಲ. ಹೋಗಿ ಇಸ್ಕೋವಾಗ ಇರ್ತಾವಾಗ ನಿನಗೆ. ಹೋಗು ಯಾಕ ಭಾಳ ಅದು ಮುಡ್ಕೊತ ಇದೆಯಾ? ಹೋಗು. ಬಾರಲ್ಲ ಪಾಪ, ನಾನೇ ಕೊಡಿಸಿಂಬತ್ತೀನಿ, ಬಾರಲ್ಲ. ನಿಮ್ಮಮ್ಮ ಇತ್ತಿರು, ನೀನು ಇಲ್ಲಿದ್ರೆ ಒಯ್ತಾಳೆ, ಬಾರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಗುಂಡುಗೆ ಏನು ಮೂಲಂಗಿ ಸಾರು ಮಾಡೋಂಗಿಲ್ಲ, ಬೆಂಡೆಕಾಯಿ ಸಾರು ಮಾಡೋಂಗಿಲ್ಲ, ಉಳಿಸೆಪ್ ಮಾಡೋಂಗಿಲ್ಲ, ಅರ್ಧಂಬ್ರ ಮಾಡೋಂಗಿಲ್ಲ, ಯಾತ್ರವು ಮಾಡೋಂಗಿಲ್ಲ. ತಿಂಡಿ ಮಾಡಿದರೆ ಉಣ್ತಾನೆ ನೋಡಿ ಡೈಲಿ. ತಿಂಡಿ ಅಜ್ಜ ಇವ್ರ ತಾತ ಬೈತೈತೆ, ಬರೀ ತಿಂಡಿ ಮಾಡ್ತೀರಾ ನಮಗೆ ಅಲ್ಲಿ ಹೊಲ್ತ ಕೆಲಸ ಮಾಡೋರಿಗೆ ಬರೀ ಮಾಡ್ತಾ ಕೂಕೊಂತೀರ ಅಂತ ಬೈತೈತಿ. ಅದಕ್ಕೆ ನಾವು ಅನ್ನ ಮುದ್ದೆ ಸಾರು ಮಾಡ್ತೀವಿ, ಮತ್ತು ಡೈಲಿ ಬರೀ ಬಸ್ಸಾರು ಅಂಥವೆಲ್ಲ ಮಾಡ್ಕೊಂಡು ಕೂಕೊಂಡ್ರಿ ನಾವು ಟೈಮ್ ಆಗುತ್ತೆ ಎಂಬುದು ಮಾಡೋದು. ಉಳಿಸೆಪ್ಪು ಮೂಲಂಗಿ ಸಾರು ಎಲ್ಲ ತಿನ್ಬೇಕು ಮನುಷ್ಯರು. ಇವಳು ಈಗಿನ ಕಾಲದ ಹುಡುಗರು ಅಂತ ಯಾವ ತಿನ್ನೋದಿಲ್ಲ. ಆ ರಜ್ಜಿದೆ ಫಸ್ಟು ಇವನಿಗೆ ಬದುಕು. ಆ ರಜ್ಜಿ ನಂಬಲ್ಲ ಅಂದೇಟ್ತೀನಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ 20 ರೂಪಾಯಿ ಇಡ್ಲಿ ಕೊಡಿಸ್ಕೊಂಬತ್ತೀನಿ ಅಂತ ಕರ್ಕೊಂಡು ಹೋಗುತ್ತೆ. ನಿಮ್ಮೂರಾಗೂ ಈ ಥರದಾರ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.